Say it louder, say it louder. Uh, feel the moment, feel the power. Uh, bring the animal back to life. Bring the energy. ಆಮೇಲೆ ನಾನು ಜಾಗಿಂಗ್ಗೆ ಹೋದೆ. ನೋಡಿ 5:30 ಆಗಿತ್ತು ಮೇ ಬಿ. ಒಂದು ರೌಂಡು ರನ್ನಿಂಗ್ ಮಾಡಿಬಿಟ್ಟು ಬಂದರೆ ಆಯಿತು ಅಂತ ಹೇಳಿಬಿಟ್ಟು ಹೋದೆ. ನಾನು ಗಾರ್ಡನ್ಗೆ ಹೋಗಿದ್ದೆ, ಇಲ್ಲೇ ಪಕ್ಕದಲ್ಲಿರುವಂಥ ಗಾರ್ಡನು ನೋಡಿ ತೋರಿಸ್ತಿದ್ದೀನಿ. ಸುಮ್ಮನೆ ವಾಕ್ ಮಾಡಿಬಿಟ್ಟು ಮಾರ್ನಿಂಗ್ ಅಲ್ವಾ, ಸುಮ್ಮನೆ ವಾಕ್ ಮಾಡಿಬಿಟ್ಟು ಒಂದೆರಡು ರೌಂಡು ರನ್ನಿಂಗ್ ಮಾಡಿಬಿಟ್ಟು ಬಂದುಬಿಟ್ಟೆ ನಾನು. ನೋಡಿ ಎಲ್ಲ ತುಂಬ ಜನ ಬಂದಿದ್ದರು, ಮಾರ್ನಿಂಗ್ ಅಲ್ವಾ, ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಬಂದು ಎಕ್ಸಸೈಸು ರನ್ನಿಂಗು ಎಲ್ಲ ಮಾಡ್ತಾಯಿದ್ರು, ಧ್ಯಾನ ಕೂಡ ಮಾಡ್ತಾಯಿದ್ರು. ಮತ್ತು ಆಲ್ಮೋಸ್ಟ್ ನಾನು ನೋಡಿರೋ ಪ್ರಕಾರ ಇಲ್ಲಿ ರಿವಿಷನ್ ಕೂಡ ಮಾಡ್ತಿದ್ರು, ಡಿಸ್ಕಷನ್ ಮಾಡ್ತಿದ್ರು. ನಾನೊಂದು ರೌಂಡ್ ಹಾಕಿಬಿಟ್ಟು ಆಮೇಲೆ ಮತ್ತೆ ನಾನು ಡೈರೆಕ್ಟಾಗಿ ಲೈಬ್ರರಿಗೆ ಹೋದೆ. ಲೈಬ್ರರಿಗೆ ಹೋಗ್ಬಿಡೋಕ್ಕಾದ್ರೆ 6:27 ಇತ್ತು. ಆಮೇಲೆ ನಾನು ಒಂದು ಚಾಪ್ಟರ್ನ ತೊಗೊಂಡೆ. ಒಂದು ಚಾಪ್ಟರ್ ಫುಲ್ ಕಂಪ್ಲೀಟಾಗಿ ಮುಗಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಒಂದು ಚಾಪ್ಟರ್ನ ಒಂದು ಫುಲ್ಲು ಸೈನ್ಸ್ ಚಾಪ್ಟರ್ನ ಮುಗಿಸ್ಕೊಂಡೆ ನಾನು. ಆಮೇಲೆ ನಾನು ರೂಮ್ಗೆ ಬಂದುಬಿಟ್ಟು ಎಕ್ಸಸೈಸ್ ಎಲ್ಲ ಮಾಡಿದೆ. ಮಾರ್ನಿಂಗ್ ಸುಮ್ಮನೆ ರನ್ನಿಂಗಿಗೆ ಹೋಗಿದ್ದೆ, ಅಲ್ಲೇ ಎಕ್ಸಸೈಸ್ ಮಾಡಬೇಕು ಅಂತ ಅಂದ್ಕೊಂಡೆ. ಬಟ್ ಅಲ್ಲೇ ಮಾಡಿದರೆ ಟೈಮ್ ಉಳಿಯಲ್ಲ ಅಂತ ಅನಿಸಿತು. ಮಾರ್ನಿಂಗ್ ಓದಿದರೆ ಆದಷ್ಟು ಬೇಗ ತಲೆಯಲ್ಲಿ ಉಳಿಯುತ್ತಂತೆ, ಅದಕ್ಕೋಸ್ಕರನೇ ಆಮೇಲೆ ನಾನು ರನ್ನಿಂಗ್ ಅಷ್ಟೇ ಮಾಡಿಬಿಟ್ಟು, ಜಸ್ಟ್ ನಾನು ಆ್ಯಕ್ಟಿವ್ ಆಗೋಕ್ಕೋಸ್ಕರ ರನ್ನಿಂಗ್ ಅಷ್ಟೇ ಮಾಡಿಬಿಟ್ಟು ರೂಮಿಗೆ ಬಂದು ಆಮೇಲೆ ಒಂದು ಚಾಪ್ಟರ್ನ ಕಂಪ್ಲೀಟಾಗಿ ಓದಿ ರಿವಿಷನ್ ಮಾಡಿಕೊಂಡು ಮತ್ತು ನಾನು ಬರೆದು ತೆಗೆದು ಅದಾದಮೇಲೆ ರೂಮ್ಗೆ ಬಂದು ನಾನು ಎಕ್ಸಸೈಸನ್ನು ಮಾಡಿದೆ. ಅಂದರೆ ಮಾರ್ನಿಂಗೆ ನಾನು ಧ್ಯಾನ ಮಾಡಿದ್ದೆ, ಮೆಡಿಟೇಷನ್ ಮಾಡಿದ್ದೆ, ಅದು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಆಮೇಲೆ ರೂಮ್ಗೆ ಬಂದು ಚಿಕ್ಕ ಚಿಕ್ಕ ಎಕ್ಸಸೈಸ್ ಎಲ್ಲ ಮಾಡಿದೆ ನಾನು. ಎಕ್ಸಸೈಸ್ ಮಾಡಿಕೊಂಡು ಇವತ್ತು ನಾನು ಅಂದ್ಕೊಂಡಿರೋದ್ರ ಪ್ರಕಾರ ಮಾರ್ನಿಂಗ್ ಬೇಗನೆ ಎದ್ದಿರೋದು, 5:15ಗೆ ಎದ್ದಿದ್ದೀನಿ. ಅದಕ್ಕೋಸ್ಕರ ಇವತ್ತು ಆಲ್ಮೋಸ್ಟ್ ನಾನು ತುಂಬ ಓದಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಏನಾಗುತ್ತೋ ಎಂಡ್ ಆಫ್ ದ ಡೇ ಗೊತ್ತಾಗ್ತಿಲ್ಲ. ಆದರೂ ಕೂಡ ನನ್ನಿಂದ ಎಷ್ಟು ಸಾಧ್ಯ ಆಗುತ್ತಲ್ವ, ಸ್ಕಿಪ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನನ್ನಿಂದ ಎಷ್ಟಾಗುತ್ತೋ ಅಷ್ಟು ಓದೋಕ್ಕೆ ಟ್ರೈ ಮಾಡಬೇಕು. ಇವತ್ತು ಮಾರ್ನಿಂಗ್ ಬೇಗ ಎದ್ದಿದ್ದೀನಿ ಅಂದರೆ ಟೈಮನ್ನು ಯೂಸ್ ಮಾಡ್ಕೋಬೇಕು ಅಂತೇಳಿ ತುಂಬ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಆಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ನಾನು ಟಿಫಿನ್ ಮಾಡಿಕೊಂಡೆ. ನೋಡಿ ಟೊಮೊಟೊ ಬಾತ್ ಇತ್ತು, ಟಿಫಿನ್ನ ತಿಂದುಬಿಟ್ಟು ಟಿಫಿನ್ ಮಾಡ್ಕೊಂಡಾದಮೇಲೆ ನನಗೆ ಏನಕ್ಕೋ ಲೈಬ್ರರಿಗೆ ಹೋಗ್ಬೇಕಂತ ಅನ್ನಿಸ್ಲಿಲ್ಲ, ನಿದ್ದೆ ಬರ್ತಿತ್ತು. ಅದಕ್ಕೋಸ್ಕರ ಮೆಂಟಲ್ ಎಬಿಲಿಟಿ ಒಂದು ಚಾಪ್ಟರ್ ಫುಲ್ಲು ಕ್ಲಾಸ್ ಕೇಳಿದೆ. ಆನಂತರ ನಾನು ಲೈಬ್ರರಿಗೆ ಹೋದೆ. 12:29 ಆಗಿತ್ತು. ಲೈಬ್ರರಿ ಎಲ್ಲ ಸ್ವಲ್ಪ ಓದ್ಬಿಟ್ಟು ಆಮೇಲೆ ನಾನು ಸ್ವಲ್ಪ ಈವ್ನಿಂಗಿಗೆ ವಾಕ್ ಹೋದ್ರಾಯ್ತು ಅಂತೇಳಿದ್ರೆ ಇಲ್ಲೇ ರೋಡಲ್ಲಿ ಪಕ್ಕದಲ್ಲಿ ಒಂದು ಗಿಳಿಯನ್ನು ಸಾಕಿದ್ರು. ನೋಡಿ ತುಂಬ ಖುಷಿಯಾಯಿತು. ಅದಕ್ಕೆ ಹೋಗಿಬಿಟ್ಟು ಸ್ವಲ್ಪ ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಅದರದ್ದೆಲ್ಲ ವೀಡಿಯೋ ತಕ್ಕೊಂಡು ಫೋಟೋ ತೆಕ್ಕೊಂಡು ಬಂದೆ ನಾನು. ತುಂಬ ಕ್ಯೂಟಾಗಿತ್ತು. 2 ಇತ್ತು, ಆಮೇಲೆ ಎರಡರದ್ದು ಮರಿ ಇತ್ತು. ತುಂಬ ನೋಡಿ ಖುಷಿ ಆಯಿತು. ಆಮೇಲೆ ಮತ್ತೆ ನಾನು ಲೈಬ್ರರಿಗೆ ಹೊರಟೆ. ನೋಡಿ ಲೈಬ್ರರಿಗೆ ಮತ್ತೆ ಬಂದೆ. ತುಂಬ ಮಳೆ ಬಂದ ಕಾರಣ ಲೈಟೆಲ್ಲ ಆಫ್ ಆಗಿತ್ತು. ಅದಕ್ಕೋಸ್ಕರ ನಾನು ಸುಮ್ಮನೆ ಏನಕ್ಕೆ ಟೈಮ್ ವೇಸ್ಟ್ ಮಾಡೋದಂತ ಮೂವಿ ನೋಡ್ತಿದ್ರು ರೂಮಲ್ಲಿ. ಅದಕ್ಕೆ ನಾನು ಮೂವಿ ನೋಡಿದೆ ಅವ್ರ ಜೊತೆನೇ. ಆಮೇಲೆ ನಾನು ನೋಡಿ ನನ್ನ ನೈಟ್ ಊಟ ಈ ಥರ ಇತ್ತು. ಇವತ್ತೇನು ಅಂದ್ಕೊಂಡಿದ್ದೀನಿ ಅದು ಆಲ್ಮೋಸ್ಟ್ ಆಗಿಲ್ಲ. ನಾಳೆಯಿಂದ ಇನ್ನೂ ಫುಲ್ಲು ಎಫರ್ಟ್ಸ್ ಹಾಕ್ತೀನಿ. ನೋಡಿ ತೋರಿಸ್ತಿದ್ದೀನಿ. ಇವತ್ತು 13 ಡೇಟ್ಗೆ ಟಿಕ್ ಹಾಕಿದ್ದೀನಿ, ರೀಡಿಂಗ್ ಮಾಡಿದ್ದೀನಿ, ಎಕ್ಸಸೈಸ್ ಮಾಡಿದ್ದೀನಿ ಮತ್ತು ರೈಟಿಂಗ್ ಕೂಡ ಮಾಡಿದ್ದೀನಿ. ಇದೆಲ್ಲ ಇವತ್ತು ಕಂಪ್ಲೀಟ್ ಆಯಿತು. ಇವತ್ತಿಗೆ ನಾನು ಡೇ ಎಂಡನ್ನು ಮುಗಿಸ್ತಾ ಇದ್ದೀನಿ. ಚೆನ್ನಾಗಿ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ